ಮನುಷ್ಯನ ದೇಹಕ್ಕೆ ಆಕಾರ ಮತ್ತು ಚಲನವಲನಕ್ಕೆ ಮುಖ್ಯವಾದ ಅಂಗ ಅಂದರೆ ಮೂಳೆ. ಈ ಮೂಳೆ ಅಥವಾ ಎಲುಬಿಗೆ ಏನಾದರೂ ಕಾಯಿಲೆ ಉಂಟಾದರೆ ಅವನ ಜೀವನ ದುಸ್ಥಿರ. ಈ ಮೂಳೆಗೆ ಅನೇಕ ಕಾಯಿಲೆಗಳು ಬರುತ್ತೆ. ಅದರಲ್ಲಿಯೂ ಮುಖ್ಯವಾಗಿ ಆಸ್ಟಿಯೋಪೊರೋಸಿಸ್ ಕೂಡ ಒಂದು. ಆಸ್ಟಿಯೋಪೊರೋಸಿಸ್ ಅಂದರೆ ಅಸ್ಥಿರಂಧ್ರತೆ, ಮೂಳೆಗಳ ಕ್ಷೀಣಿಸುವಿಕೆ ಅಥವಾ ದುರ್ಬಲಗೊಳ್ಳುವಿಕೆ ಎಂದು ಸಹ ತಿಳಿಯಬಹುದು. ಈ ರೀತಿ ದುರ್ಬಲಗೊಂಡ ಮೂಳೆಗೆ ಸಣ್ಣದಾಗಿ ಪೆಟ್ಟಾದರೂ ಕೂಡ ಸುಲಭವಾಗಿ ಮುರಿಯಬಹುದು. ಆರಂಭದಲ್ಲಿ ಆಸ್ಟಿಯೋಪೊರೋಸಿಸ್ ಯಾವುದೇ ರೋಗದ ಲಕ್ಷಣಗಳನ್ನು ತೋರ್ಪಡಿಸುವುದಿಲ್ಲ. ಒಳೊಳಗೆಯೇ ಮೂಳೆಗಳ ಸವೆತ ನಿಧಾನವಾಗಿ ನಡೆಯುತ್ತಿರುತ್ತೆ. ಕೊನೆಗೊಂದು ದಿನ ಯಾವುದೋ ಕಾರಣಕ್ಕೆ ಮೂಳೆ ಮುರಿತವಾಗಿ ವೈದ್ಯರ ಬಳಿ ಹೋದಾಗ ಇದು ಅರಿವಿಗೆ ಬರುತ್ತೆ. ಆಸ್ಟಿಯೋಪೊರೋಸಿಸ್ ಸಾಮಾನ್ಯವಾಗಿ ಪುರುಷರಿಗಿಂತ ವಿಶೇಷವಾಗಿ ಮಹಿಳೆಯರಲ್ಲಿಯೇ ಹೆಚ್ಚು ಕಂಡುಬರುತ್ತೆ. ಹಾಗಾದ್ರೆ ಆಸ್ಟಿಯೋಪೊರೋಸಿಸ್ ಎಂದರೇನು, ಇದಕ್ಕೆ ಕಾರಣ ಏನು, ವೈದ್ಯಕೀಯ ಕ್ಷೇತ್ರದಲ್ಲಿ ಯಾವೆಲ್ಲ ಚಿಕಿತ್ಸೆ ಇದೆ ಎಂಬುದನ್ನು ನುರಿತ ವೈದ್ಯರಿಂದ ತಿಳಿಯೋಣ ಬನ್ನಿ. ಆಸ್ಟಿಯೋಪೊರೋಸಿಸ್ ಅಂದರೆ ನಮ್ಮ ಬಾಡಿಯಲ್ಲಿ, ನಮ್ಮ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಎಷ್ಟಿರುತ್ತೆ ಅದರ ಡೆನ್ಸಿಟಿನೇ ಕಮ್ಮಿ ಆದಾಗ ಆಸ್ಟಿಯೋಪೊರೋಸಿಸ್ ಅಂತೀವಿ. ಆಸ್ಟಿಯೋಪೊರೋಸಿಸ್ ಅಂತ ಕಂಡೀಷನ್ ಎಲ್ಲರಿಗೂ ಬರುತ್ತೆ. ಕ್ರಮೇಣ ಅವಿಗೆ ಎಲ್ಲರೂ ಏಜ್ ಜಾಸ್ತಿ ಆಗ್ತಾ ಆಸ್ಟಿಯೋಪೊರೋಸಿಸ್ ಇಂಟೆನ್ಸಿಟಿ ಅಂತೀವಿ. ಅದು ಎಷ್ಟು ಜಾಸ್ತಿ ಆಗುತ್ತೋ ಅದು ಏಜ್ ಪ್ರಕಾರ ಜಾಸ್ತಿ ಆಗ್ತಾ ಹೋಗುತ್ತೆ. ಇದು ಇನಿಷಿಯಲಿ ನಾರ್ಮಲಿ ಎಲ್ಲ ಲೇಡೀಸಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ. ಒಂದು 10 ವರ್ಷ ಜೆಂಟ್ಸ್ಗಿಂತ ಮುಂಚೆನೇ ಕಾಣಿಸ್ಕೊಳುತ್ತೆ. ಅರೌಂಡ್ 50 to 55 ಇಯರ್ಸಲ್ಲಿ ಆಸ್ಟಿಯೋಪೊರೋಸಿಸ್ ಅಂತ ಕಾಣಿಸ್ಕೊಳೋದು. ಈ ಬಂದಾಗ ಪೇಷಂಟ್ಗೆ ಏನಪ್ಪ ಸಿಂಪ್ಟಮ್ಸು ಅಂದರೆ ಜನರಲೈಸ್ಡ್ ಬಾಡಿ ಪೇನ್, ಮೈಯೆಲ್ಲ ನೋವಿರುತ್ತೆ, ಕತ್ತು ನೋವಿರುತ್ತೆ, ಲೋ ಬ್ಯಾಕ್ ಪೇನ್ ಇರುತ್ತೆ, ನೀ ಪೇನ್ ಇರುತ್ತೆ, ಹೀಲ್ ಪೇನ್ ಇರುತ್ತೆ. ಇಂಥ ಬಾಡಿ ಪೇನ್, ಜನರಲೈಸ್ಡ್ ಬಾಡಿ ಪೇನ್ ಇರುತ್ತೆ. ಇವ್ರಿಗೆ ಏನೇ ಟ್ಯಾಬ್ಲೆಟ್ಸ್ ತೊಗೊಂಡ್ರು ಟೆಂಪ್ರವರಿಯಾಗಿ ಪೇನ್ ರಿಲೀಫ್ ಆಗುತ್ತೆ ಹೊರತು ಮತ್ತೆ ಈ ಪೇನ್ ಬಂದ್ಬಿಡ್ತಾ ಇರುತ್ತೆ. ಇದು ಯಾಕೆ ಅಂದರೆ ಬೋನಲ್ಲಿ ಕ್ಯಾಲ್ಸಿಯಂ ಕಂಟೆಂಟ್ ಕಡಿಮೆ ಆಗ್ತಾ ಹೋಗ್ತಾ ಇರುತ್ತೆ. ಕಾಮನ್ ಆಗಿ ಫೀಮೇಲ್ ಪೇಷಂಟ್ಸು ಅಥವಾ ಲೇಡೀಸಲ್ಲಿ ಜಾಸ್ತಿ ಕಾಣಿಸ್ಕೊಳುತ್ತೆ. ಯಾಕೆ ಅಂದರೆ ಇವರು ಚಿಕ್ಕ ವಯಸ್ಸಿನಲ್ಲಿ ಫಿಸಿಕಲಿ, ನಮ್ಮ ಇಂಡಿಯನ್ ಪಾಪ್ಯುಲೇಷನ್ ಲೇಡೀಸು ಫಿಸಿಕಲಿ ಆ್ಯಕ್ಟಿವ್ ಇರಲ್ಲ, ಜೆಂಟ್ಸು ಫಿಸಿಕಲಿ ಆ್ಯಕ್ಟಿವ್ ಇರ್ತಾರೆ. ಅದರಿಂದ ಬೋನ್ ಡೆನ್ಸಿಟಿ ಯಾವುದು ಸ್ಟ್ರಾಂಗ್ ಇರುತ್ತೆ, ಲೇಡೀಸು ಸ್ವಲ್ಪ ವೀಕ್ ಇರುತ್ತೆ. ಎರಡನೇದು ಬಿಕಾಸ್ ಆಫ್ ದ ಪ್ರೆಗ್ನೆನ್ಸೀಸ್, ಮಕ್ಕಳು ಹುಟ್ಟಿದ್ರೆ ಅಂದರೆ ಚಿಕ್ಕ ವಯಸ್ಸಿನಲ್ಲಿ ಮಕ್ಕಳು ಹುಟ್ಟಿದ್ರೆ ಇವ್ರಿಗೆ ಏನಾಗುತ್ತೆ, ಅವ್ರ ಬಾಡಿಯಲ್ಲಿರುವಂಥ ಕ್ಯಾಲ್ಸಿಯಮ್ ಮಕ್ಕಳಿಗೆ ಹೋಗಿರುತ್ತೆ, ಮಗುವಿಗೆ ಹೋಗಿರುತ್ತೆ. ಇವ್ರಿಗೆ ಫ್ರೀಕ್ವೆಂಟ್ ಪ್ರೆಗ್ನೆನ್ಸೀಸ್ ಆಗಿದ್ರೆ ಅಂದರೆ 2 ವರ್ಷ 3 ವರ್ಷ ಗ್ಯಾಪ್ ಕೊಡದೆ ಇವ್ರಿಗೆ ಪ್ರತಿ ವರ್ಷ ಮಕ್ಕಳಾಗಿದ್ರೆ, ಚಿಕ್ಕ ವಯಸ್ಸಲ್ಲಿ ಮಕ್ಕಳಾಗಿದ್ರೆ ಇಂಥ ಲೇಡೀಸ್ಗೆ ಆಸ್ಟಿಯೋಪೊರೋಸಿಸ್ ಬರುವಂಥ ಸಾಧ್ಯತೆ. ಮೂರನೇದು ಅಡಿಕ್ವೇಟ್ ಸನ್ಲೈಟ್, ಅಂದರೆ ಬಿಸಿಲಲ್ಲಿ ಅವರು ಕೆಲಸ ಮಾಡದೇ ಇದ್ದರೆ, ಅವ್ರ ಎಕ್ಸ್ಪೋಜರ್ ಆಗದೇ ಇದ್ದರೆ ಇಂಥ ಪೇಷಂಟ್ಗೆ ಬೋನ್ಸ್ ವೀಕ್ ಆಗಿ ಆಸ್ಟಿಯೋಪೊರೋಸಿಸ್ ಬರುವಂಥ ಸಾಧ್ಯತೆ. 50 ವರ್ಷದ ನಂತರ ಬರುವಂಥ ಪೇಷಂಟ್ ಹೆಂಗಸರು ಸಿವಿಯರ್ ಬಾಡಿ ಪೇನ್, ನೆಕ್ ಪೇನ್, ಲೋ ಬ್ಯಾಕ್ ಪೇನು, ನೀ ಪೇನು, ಮಂಡಿ ಪೇನು, ಜನರಲೈಸ್ ಪೇನು, ಏನು ಟ್ಯಾಬ್ಲೆಟ್ ತೊಗೊಂಡ್ರು ಇಂಪ್ರೂವ್ಮೆಂಟ್ ಆಗ್ತಿಲ್ಲ ಅನ್ನೋರಿಗೆ ಹೇಗಪ್ಪ ನಾವು ಡಯಾಗ್ನೋಸ್ ಮಾಡ್ತೀವಿ ಅಂದರೆ ರಕ್ತ ಪರೀಕ್ಷೆಯಲ್ಲಿ ಕ್ಯಾಲ್ಸಿಯಂ ನಾರ್ಮಲ್ ಇರ್ಬೋದು ಅಥವಾ ಬೇರೆ ಯಾವುದೇ ರಕ್ತ ಪರೀಕ್ಷೆ ಮಾಡಿದ್ರು ನಾರ್ಮಲ್ ಇರುತ್ತೆ. ಮತ್ತು ಇದಕ್ಕೆ ಒಂದು ಸ್ಪೆಷಲ್ ಸ್ಕ್ಯಾನ್ ಬರುತ್ತೆ, ಬೋನ್ ಮಿನರಲ್ ಡೆನ್ಸಿಟಿ ಅಂತ ಒಂದು ಸ್ಕ್ಯಾನ್ ಬರುತ್ತೆ, BMD ಅಂತೀವಿ ಅಥವಾ ಡೆಕ್ಸಾ ಸ್ಕ್ಯಾನ್ ಅಂತೀವಿ. ಈ ಸ್ಕ್ಯಾನ್ ಟೆಸ್ಟ್ ಮಾಡಿದಾಗ ಅವರು ಬೋನ್ಸ್ನಲ್ಲಿ ಎಷ್ಟು ಕ್ಯಾಲ್ಸಿಯಂ ಕಮ್ಮಿ ಇದೆ ಅಂತ ನಮಗೆ ಗೊತ್ತಾಗುತ್ತೆ. ಅದರಲ್ಲಿ T ಸ್ಕೋರ್, Z ಸ್ಕೋರ್ ಅಂತ ಇರುತ್ತೆ. ಅದು ನಿಮ್ಮ ಡಾಕ್ಟರ್ ನೋಡ್ತಾರೆ, ನಾವು ನೋಡ್ತೀವಿ. ಆ ಸ್ಕೋರ್ ಪ್ರಕಾರ ಟ್ರೀಟ್ಮೆಂಟ್ ಮಾಡ್ತೀವಿ. ನಾವು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ದಿನ ತಗೊಂತಿದ್ದೀವಿ, ಹಾಲು ಕುಡಿತಾ ಇದ್ದೀವಿ, ನಮ್ಗೆ ಯಾಕೆ ಆಸ್ಟಿಯೋಪೊರೋಸಿಸ್ ಬಂದು ಅಂತ, ಅದರಿಂದ ಬರೋಲ್ಲ. ಆ್ಯಕ್ಚುಲಿ ಅದರಿಂದ ಕಂಪ್ಲೀಟ್ ಕ್ಯೂರ್ ಆಗೋದು ಇಲ್ಲ. ಈ ಆಸ್ಟಿಯೋಪೊರೋಸಿಸ್ ಟ್ರೀಟ್ಮೆಂಟು ಕ್ಯಾಲ್ಸಿಯಂ ಒಂದೇ ಅಲ್ಲ, ವಿಟಮಿನ್ C ಇರ್ಬೋದು, ವಿಟಮಿನ್ D3 ಇರ್ಬೋದು, ಮತ್ತು ಬೇರೆ ಸ್ಪೆಷಲ್ ಮೆಡಿಸಿನ್ಸ್ ಇದೆ, ಬಿಸ್ಫಾಸ್ಫೋನೇಟ್ಸ್ ಅಂತ, ಅದನ್ನು ಕೊಡ್ತೀವಿ. ಅದು ಕೊಟ್ಟು ರೆಕ್ಟಿಫೈ ಮಾಡೋದಕ್ಕೆ. ಅಥವಾ ಕೆಲವು ಇಂಜೆಕ್ಷನ್ಸ್ ಬಂದಿದೆ. ನಾವು ಪೇಷಂಟ್ ಬಂದಾಗ ಅವ್ರು ಈ ಥರ ಸ್ಕ್ಯಾನ್ ಮಾಡಿ ಅವ್ರು ಯಾವ ಸ್ಟೇಜಲ್ಲಿ, ಯಾವ ಹಂತದಲ್ಲಿದ್ದಾರೆ ಆಸ್ಟಿಯೋಪೊರೋಸಿಸಲ್ಲಿ, ಅದ್ರ ಪ್ರಕಾರ ಟ್ಯಾಬ್ಲೆಟ್ಸಲ್ಲಿ ಮಾಡಬೇಕಾ, ಇಂಜೆಕ್ಷನಲ್ಲಿ ಮಾಡಬೇಕಾ ನಾವು ಹೇಳ್ತೀವಿ. ಆಸ್ಟಿಯೋಪೊರೋಸಿಸ್ ಬಂದಾಗ ಇವರಿಗೆ ನಾರ್ಮಲ್ ಏನು ಅಂದರೆ ಸಣ್ಣ ಪುಟ್ಟ ಕೆಲಸಗಳಲ್ಲಿ ಫ್ರ್ಯಾಕ್ಚರ್ಗಳಾಗುತ್ತೆ. ಸಡನ್ ಆಗಿ ನಡೀತಿರ್ತಾರೆ, ಮೆಟ್ಲಿಂದ ಬಿದ್ದುಬಿಟ್ರು, ಕೈ ಕೆಳಗಿಡ್ತಾರೆ, ಚಕ್ಕದ ವ್ರಿಸ್ಟ್ ಫ್ರಾಕ್ಚರ್ ಆಗುತ್ತೆ, ಕಾಮನ್ ಫ್ರಾಕ್ಚರ್ ವ್ರಿಸ್ಟ್. ಎರಡನೇದು ಶೋಲ್ಡರ್ ಫ್ರಾಕ್ಚರ್ ಆಗುತ್ತೆ, ಅಂದರೆ ಕೆಳಗೆ ಬಿದ್ದರೆ ಶೋಲ್ಡರ್ ಫ್ರಾಕ್ಚರ್. ಅಥವಾ ತುಂಬ ಡೇಂಜರಸ್ ಅಂದರೆ ಹಿಪ್ ಜಾಯಿಂಟಲ್ಲಿ ಫ್ರಾಕ್ಚರ್ ಆಗುತ್ತೆ. ಇಂಥ ಹಿಪ್ ಜಾಯಿಂಟಲ್ಲಿ ಫ್ರಾಕ್ಚರ್ ಆದಾಗ ಅವರಿಗೆ ಆಪರೇಷನ್ ಮಾಡಿ ಆ ಮೂಳೆಗಳಿಗೆ ಸ್ಕ್ರೂಗಳು, ಪ್ಲೇಟ್ಗಳಾಗಿ ಫಿಕ್ಸ್ ಮಾಡಿದ್ರು ಆ ಬೋನ್ ಡೆನ್ಸಿಟಿ ವೀಕ್ ಇರೋದ್ರಿಂದ ಆಪರೇಷನ್ ಸಕ್ಸಸ್ ಆಗೋದು ಕಡಿಮೆ, ಫ್ರಾಕ್ಚರ್ ಹೀಲಿಂಗು ವೀಕ್ ಇರುತ್ತೆ. ಆ ಆಸ್ಟಿಯೋಪೊರೋಸಿಸ್ ತುಂಬ ಇದ್ದು ಇವ್ರಿಗೆ ಪ್ಲೇಟ್ ಹಾಕಿ ಅಥವಾ ಸ್ಕ್ರೂ ಹಾಕಿ
ಬಿಗಿ ಇಲ್ಲ, ಫಿಕ್ಸೇಷನ್ ಸರಿಗಿಲ್ಲ ಅಂದರೆ ಅವ್ರಿಗೆ ಹಿಪ್ ರಿಪ್ಲೇಸ್ಮೆಂಟ್ ಅಂತಲೇ ಮಾಡಬೇಕಾಗತ್ತೆ. ಇದೆಲ್ಲ ಆಫ್ಟರ್ ಎಫೆಕ್ಟ್ಸ್ ಆಫ್ ಆಸ್ಟಿಯೋಪೊರೋಸಿಸ್. ಅದರಿಂದ ಬೇರೆ ಎಫೆಕ್ಟ್ಸ್ ಬಿದ್ದಾಗ ಸಿಂಪಲ್ ಫಾಲ್ ಆಲ್ಸೋ ಕ್ಯಾನ್ ಕ್ರಿಯೇಟ್ ಫ್ರಾಕ್ಚರ್ಸ್ ಅಂತೀವಿ. ಅದಕ್ಕೆ ಇದನ್ನ ಪ್ರಿವೆನ್ಷನ್ ಇಸ್ ಬೆಟರ್ ದ್ಯಾನ್ ಟ್ರೀಟಿಂಗ್ ಆಸ್ಟಿಯೋಪೊರೋಸಿಸ್. ಆಸ್ಟಿಯೋಪೊರೋಸಿಸ್ ಬರೋಕ್ಕಿಂತ ಮುಂಚೆನೇ ರೆಗ್ಯುಲರ್ ಆಗಿ ಎಕ್ಸರ್ಸೈಸ್ ಮಾಡಿ, ಸನ್ಲೈಟ್ ಎಕ್ಸ್ಪೋಜರ್ ತಗೊಂಡು, ದಿನ ಸ್ವಲ್ಪ ಕ್ಯಾಲ್ಸಿಯಂ 45-50 ಇಯರ್ಸ್ ಆದ ನಂತರ ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಗೊಂಡು, ಅವ್ರ ಬೋನ್ ಡೆನ್ಸಿಟಿ ಬೇಕಾದರೆ ರೆಗ್ಯುಲರ್ ಚೆಕಪ್ಪಲ್ಲಿ ಬೋನ್ ಡೆನ್ಸಿಟಿ ಚೆಕ್ ಮಾಡಿ ಅದು ಎಷ್ಟು ಮಟ್ಟಿಗಿದೆ ಅದ್ರ ಪ್ರಕಾರ ಟ್ರೀಟ್ಮೆಂಟ್ ತಗೊಂಡು, ವಿಟಮಿನ್ ಸಿ ರೆಗ್ಯುಲರ್, ವಿಟಮಿನ್ ಸಿ ನ್ಯಾಚುರಲ್ ಆಗಿ ತಗೋಬೋದು. ಡೈಲಿ ಲೈಮ್ ವಾಟರ್ ಜ್ಯೂಸ್ ತಗೋಬೋದು, ಅಥವಾ ಆರೆಂಜ್, ಮೂಸಂಬಿ, ಸಾತುವಡಿ ಈ ಥರ ಸಿಟ್ರಸ್ ಫ್ರೂಟ್ ತಗೊಂಡ್ರೆ ವಿಟಮಿನ್ ಸಿ ಅಡಿಕ್ವೇಟ್ ಇರುತ್ತೆ. ಪ್ಲಸ್ ವಿಟಮಿನ್ D3 ಡೆಫಿಷಿಯನ್ಸಿ ಇದೆ ಅದು ತಗೋಬೇಕು. ಅದು ಬಿಟ್ಟು ಬೇರೆ ಏನಾದರೂ ಬೇಕಿದ್ರೆ ರೆಗ್ಯುಲರ್ ಡಾಕ್ಟರ್ನ ಭೇಟಿ ಮಾಡಿ ಅವ್ರ ಹತ್ರ ವಿಟಮಿನ್ ಬಿಸ್ಫಾಸ್ಫೋನೇಟ್ಸ್ ಅಂತ ಇರುತ್ತೆ, ಅದೊಂದು ಕೋರ್ಸ್ ಇರುತ್ತೆ, ಆ ಡಾಕ್ಟರ್ ಬರ್ಕೊಡ್ತಾರೆ. ಅಥವಾ ಕೆಲವು ಇಂಜೆಕ್ಷನ್ಸ್ ಇರುತ್ತೆ, ವರ್ಷಕ್ಕೊಂದ್ಸತಿ ಇಂಜೆಕ್ಷನ್ ಕೊಟ್ಟರೆ ಸಾಕು, ಅವರ ಬೋನ್ ಡೆನ್ಸಿಟಿ ಮೇಂಟೈನ್ ಮಾಡ್ತಾ ಇರುತ್ತೆ. ಅಥವಾ ದಿನಾ ತಗೊಳ್ಳೋ ಇಂಜೆಕ್ಷನ್ಸ್ ಇದೆ, ಅದು ಸಿವಿಯರ್ ಸ್ಟೇಜ್ ಇದ್ದಾಗ ಮಾತ್ರ ಕೊಡ್ತೀವಿ. ಇನ್ನಷ್ಟು ಮಾಹಿತಿಪೂರ್ಣ ಆರೋಗ್ಯಕರ ಮಾಹಿತಿಗಾಗಿ ನಮ್ಮ ನೈಋತ್ಯ ಟಿವಿ ನೋಡಿ, ಹಾಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.